ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ತುಂಬಾ ಒಂದು ಸರಳವಾದ ಮುಖಪದ್ಮದ ಅಲಂಕಾರ ತಿಳಿಸ್ಕೊಡ್ತಾ ಇದ್ದೇನೆ. ನಮಗೆ ಇನ್ನೇನೀಗ ಮಂಗಳಗೌರಿ ಬರುತ್ತೆ, ನನ್ನ ನಂತರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಸ್ವರ್ಣಗೌರಿ, ಹೀಗೆ ಒಂದರ ನಂತರದಲ್ಲಿ ನಮಗೆ ಹಬ್ಬಗಳು ಬಂದಾಗ ನಾವು ಕಳಸಕ್ಕೆ ಹಾಕುವಂಥ ಒಂದು ಮುಖಪದ್ಮ ಅಲಂಕಾರವನ್ನು ಜಸ್ಟ್ ಒಂದು 2 ಮಿನಿಟ್ಸ್ ಎಲ್ಲ ಆಗೋಗ್ಬಿಡುತ್ತೆ. ತುಂಬ ಸರಳವಾಗಿ ಮಾಡುವಂಥದ್ದು. ಈಗ ನೀವು ಬೇರೆ ದಿವಸಗಳಂತಂದರೆ ಸ್ಟೋನು ಅದು ಇದೆಲ್ಲ ತೆಗೆದುಕೊಂಡು ಬಂದು ಅಂಟಿಸೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಇದು ನೀವು ಹಬ್ಬದ ದಿವಸನೇ ಮಾಡ್ಕೋಬೋದು, ಅಥವಾ ಹಬ್ಬದ ಹಿಂದಿನ ದಿವಸನೂ ಕೂಡ ನೀವು ಸಿದ್ಧತೆ ಮಾಡಿಟ್ಕೋಬೋದು. ನೋಡಿ, ಮುಖಪದ್ಮ ಅಲಂಕಾರ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಕಿರೀಟ ಏನಿರುತ್ತೆ, ಕಿರೀಟಕ್ಕೆ ನಾವು ಸ್ವಲ್ಪ ಗೋಲ್ಡ್ ಪೇಂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ನಿಮ್ಮ ಒಂದು ಬೆಳ್ಳಿಯ ಮುಖಪದ್ಮಕ್ಕೂ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂದರೆ ಯಾವುದೇ ರೀತಿಯ ಒಂದು ಭಿನ್ನ ಆಗೋದಾಗಲಿ ಅಥವಾ ಅದು ಅಂಟ್ಕೊಳ್ಳೋದಾಗಲಿ ಆ ರೀತಿಯನ್ನು ಆಗೋದಿಲ್ಲ. ಸೊ ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು. ಇದು ನೀವು ಬೇಕು ಅಂದರೆ ಮಾತ್ರ ನೀವು ಇದನ್ನು ಉಪಯೋಗಿಸ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಸೊ ನಾನು ಯಾವಾಗಲೂ ಕೂಡ ಇದನ್ನು ಹಚ್ತಾನೆ ಇರ್ತೀನಿ. ನಂತರದಲ್ಲಿ ಅದು ಸ್ವಲ್ಪ ವಾಶ್ ಮಾಡ್ತಾ ಸ್ವಲ್ಪ ಬ್ಲರ್ ಆಗುತ್ತೆ. ನಂತರದಲ್ಲಿ ನೀವು ಮತ್ತೆ ಇನ್ನೊಮ್ಮೆ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ನಾನು ಇದಕ್ಕೆ ಗೋಲ್ಡ್ ಪೇಂಟನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ 2 ರೀತಿ ಸಿಗುತ್ತೆ. ನೋಡಿ, ಮೇಲೆ ಕಿರೀಟದ ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೂಡ ಹಚ್ತಾ ಇದ್ದೇನೆ. ಇದು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಆ್ಯಕ್ಚುಲಿ ನೀವು ಫೋನಲ್ಲಿ ನೋಡೋದಕ್ಕಿಂತ ನೀವು ರಿಯಲಾಗಿ ನೀವು ಅದನ್ನು ಗೋಲ್ಡ್ ಕಲರ್ ಪೇಂಟ್ನ ನೀವು ಹಚ್ಚಿಬಿಟ್ಟು ನೋಡಿ, ತುಂಬ ಅಂದರೆ ತುಂಬ ರಿಯಲ್ ಗೋಲ್ಡ್ ಏನೋ ಅನ್ನೋ ರೀತಿಯಲ್ಲಿ ನಿಮ್ಗೆ ಅದು ಕಾಣಿಸ್ತಾ ಇರುತ್ತೆ. ನಿಮಗೆ ಗೋಲ್ಡ್ ಪೇಂಟ್ ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ಈ ರೀತಿಯಾಗಿ ಪೌಡರು ಮತ್ತು ಲಿಕ್ವಿಡ್ ಸಿಗುತ್ತೆ, ಅದಕ್ಕೆ ಹಾಕುವಂಥದ್ದು. ಅದನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಪೇಂಟ್ ಮಾಡ್ಬೋದು. ಯಾವ ರೀತಿ ಆದರೂ ಪರವಾಗಿಲ್ಲ, ಇದರಲ್ಲಿ ಯಾವುದೇ ರೀತಿಯ ನಿಮಗೆ ತೊಂದರೆಗಳಾಗೋದಿಲ್ಲ. ಯಾಕಂದರೆ ನಾನು ಕೂಡ ಇದನ್ನು ಉಪಯೋಗಿಸ್ಕೊಳ್ತಾ ಇರ್ತೇನೆ. ಸೊ ಹಾಗಾಗಿ ಈಗ ನಾವು ಸ್ಟೋನೆಲ್ಲ ತೆಗೆದುಕೊಂಡು ಬಂದು ಅಲಂಕಾರ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನಾವು ಇದನ್ನೇ ಡೈರೆಕ್ಟಾಗಿ ನಾವು ಈಗೊಂದು ಗೋಲ್ಡ್ ಪೇಂಟ್ ತೆಗೆದುಕೊಂಡು ಬಂದು ಹಚ್ಬಿಟ್ಟು ನಂತರದಲ್ಲಿ ನಾವು ಮುಖಪದ್ಮ ಅಲಂಕಾರ ಮಾಡ್ಕೋಬೋದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆಯೇ ಈ ಒಂದು ಪೇಂಟ್ ಮಾಡಿದ್ಮೇಲೆ ನೀವು ತುಂಬ ಹೊತ್ತು ಬಿಡಬೇಕು ಅನ್ನೋಂಗಿಲ್ಲ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು, ಅದು ಸಂಪೂರ್ಣವಾಗಿ ಡ್ರೈ ಆಗಿರುತ್ತೆ. ಬೇಕಾದರೆ ನೀವು ಹಿಂದಿನ ದಿವಸನೇ ಈ ಗೋಲ್ಡ್ ಪೇಂಟ್ ಮಾಡಿಕೊಂಡು ಅದರ ನಂತರ ನೀವು ಅರಿಶಿಣದಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಈಗ ನೋಡಿ, ನಾವು ಅರಿಶಿಣದಿಂದ ಅಲಂಕಾರ ಮಾಡಬೇಕು ಅಂತಂದರೆ ನಿಮಗೆ 2 ಸಾಮಾನುಗಳು ಬೇಕಾಗಿರೋಂಥದ್ದು. ಅಂದರೆ ಒಂದು ಮೈದಾ ಹಿಟ್ಟು, ಮತ್ತೊಂದು ಅರಿಶಿಣದ ಪುಡಿ. ಆದರೆ ಈ ಮೈದಾ ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲಿ ನಮಗೆ ಮುಖಪದ್ಮ ಯಾವ ರೀತಿ ಲಕ್ಷಣವಾಗಿ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದನ್ನು ನೀವು ತುಂಬ ನೀರಾಗಿ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ನೀರಾಗಿ ಕಲಿಸ್ಕೊಂಡಾಗ ಅರಿಶಿಣದ ಪುಡಿ ಹತ್ತೋದೇ ಇಲ್ಲ. ತುಂಬ ಒಂಥರ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸ್ವಲ್ಪ ಲೈಟಾಗಿ ಹತ್ಕೊಂಡಿರುತ್ತೆ ಅಷ್ಟು. ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ತುಂಬ ಗಟ್ಟಿಯಾಗಿ ಹಚ್ಕೊಂಡ್ರೂ ಅಷ್ಟೇನೇ. ತುಂಬ ಗಟ್ಟಿಯಾಗಿ ನೀವು ಕಲಿಸ್ಬಿಟ್ಟು ಏನಾರು ನೀವು ಮುಖಕ್ಕೆ ಏನಾದರೂ ನೀವು ಹಚ್ಚಿದಾಗ ಒಂದು ಕಡೆ ತುಂಬ ಗಟ್ಟಿಯಾಗಿ ಕಾಣಿಸ್ತಾ ಇರುತ್ತೆ, ಇನ್ನೊಂದು ಕಡೆ ತುಂಬ ತೆಳುವಾಗಿ ಕಾಣಿಸ್ತಾ ಇರುತ್ತೆ, ಈ ರೀತಿಯಾಗಿ. ಹಾಗಾಗಿ ಮೀಡಿಯಮ್ ಆಗಿರಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೈದಾ ಹಿಟ್ಟು ತೆಗೆದುಕೊಳ್ಳಿ. ಒಂದರಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅಷ್ಟೇ ಸಾಕು. ತುಂಬ ಗಟ್ಟಿ ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿರಬೇಕು. ಈಗ ನಾವು ಇದನ್ನು ಎಲ್ಲೆಲ್ಲಿ ಹಚ್ಚಬೇಕು ಅನ್ನೋದಾದರೆ ಕಣ್ಣು ಬಿಟ್ಬಿಡಬೇಕು, ಹಾಗೆಯೇ ಐಬ್ರೋ ಬಿಟ್ಬಿಡಬೇಕು, ಹಾಗೆ ಸುತ್ತ ಗಲ್ಲ ಮತ್ತು ಮೂಗತ್ರ ಎಲ್ಲ ಕಡೆ ಹಚ್ಕೊಳ್ಳಿ. ಬಾಯಿ ಸ್ವಲ್ಪ ಬಿಡಿ. ಆದರೆ ಹಚ್ಚುವಂಥ ಸಂದರ್ಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಅದು ಹತ್ಕೊಳ್ಳುತ್ತೆ. ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭವಾದದ್ದು. ನೋಡಿ, ಈಗ ನಾನು ಎಲ್ಲೆಲ್ಲಿ ಹೇಳಿದ್ದೇನೋ ಅಲ್ಲೆಲ್ಲವನ್ನು ಕೂಡ ನಾನು ಮೈದಾ ಹಿಟ್ಟಿನ ಪೇಸ್ಟನ್ನು ಹಚ್ತಾ ಇದ್ದೇನೆ. ನೋಡಿ, ಮೈದಾ ಹಿಟ್ಟಿಂದ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದು ಹಚ್ಚಿದ ತಕ್ಷಣ ನಾವು ಅದರ ಮೇಲೆ ನಾವು ಅರಿಶಿಣದ ಪುಡಿಯನ್ನು ಹಾಕಬೇಕಾಗುತ್ತೆ. ಈಗ ನೀವು ಕಾಫಿ ಸೋಸ್ ಅದೆಲ್ಲ ಇಟ್ಕೊಂಡಿರ್ತೀರ, ಅದರಿಂದ ಒಂದು ಸಹಾಯದಿಂದ ನೀವು ಅದ್ರ ಮೇಲೆ ಅರಿಶಿಣದ ಪುಡಿ ಹಾಕಿ ನಂತರದಲ್ಲಿ ಎಕ್ಸ್ಟ್ರಾ ಇರೋದನ್ನು ನೀವು ತೆಗೆದುಬಿಟ್ರೆ ಆಯಿತು. ಆಮೇಲೆ ಕಣ್ಣಿಗೆ ಸ್ವಲ್ಪ ಬಾಯಿ ಹತ್ರ ಎಲ್ಲನೂ ಐಬ್ರೋ ಹತ್ರ ಎಲ್ಲ ಸ್ವಲ್ಪ ಹೆಚ್ಚಿಗೆ ಆಗಿರುತ್ತೆ. ಆ ರೀತಿ ಎಕ್ಸ್ಟ್ರಾ ಆಗಿರೋದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಏರ್ಪಡಿಸಿರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ನಿಧಾನವಾಗಿ ತೆಗೆದುಬಿಡಿ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಸ್ವಲ್ಪ ಮೈದಾ ಹಿಟ್ಟು ಹಚ್ಚಿದ ತಕ್ಷಣ ನೀವು ಅರಿಶಿಣದ ಪುಡಿ ಹಾಕಬೇಕಾಗುತ್ತೆ. ಸ್ವಲ್ಪ ಅದು ಒಣಗೋದಕ್ಕೆ ಬಿಡಬೇಡಿ. ಒಂದು ನಿಮಿಷ ಲೇಟ್ ಆದರೂ ಕೂಡ, ಅದು ಡ್ರೈ ಆದರೂ ಕೂಡ ಅರಿಶಿಣದ ಪುಡಿ ಹಾಕಿದಾಗ ಸ್ವಲ್ಪ ಕಚ್ಚಿ ಬೀಳುತ್ತೆ. ಅಂದರೆ ಅಲ್ಲಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಆಗೋದು, ಕಡಿಮೆ ಆಗೋದು, ಈ ರೀತಿಯಾಗಿ ಆಗುತ್ತೆ. ನೋಡಿ, ನಾನು ಎಲ್ಲೆಲ್ಲಿ ಎಕ್ಸ್ಟ್ರಾ ಆಗಿತ್ತು ಅದನ್ನೆಲ್ಲವನ್ನೂ ಕೂಡ ತೆಗೆದಿದ್ದೇನೆ. ಅಂದರೆ ಹಣೆ ಹತ್ರ ಎಲ್ಲ ಕಡೆನೂ ನಾವೀಗ ಹಣೆಗೆ ಅಂತಂದರೆ ಕುಂಕುಮನ ಹಚ್ಚಬೇಕಾಗುತ್ತೆ. ಈಗ ನೋಡಿ, ಕಣ್ಣಿನ ಗುಡ್ಡೆಗೆ ಮತ್ತು ಐಬ್ರೋಗೆ ಎರಡಕ್ಕೂ ಕೂಡ ನಾನು ಐಲೈನರ್ ಉಪಯೋಗಿಸ್ಕೊಳ್ತಾ ಇದ್ದೆ. ನೀವು ಬೇಕಾದರೆ ಬ್ಲ್ಯಾಕ್ ಪೇಂಟ್ ಇತ್ತು ಅಂತಂದರೆ ಆದಷ್ಟು ಅಕ್ರೆಲಿಕ್ ಕಲರೇ ಉಪಯೋಗಿಸ್ಕೊಳ್ಳಿ, ಅದು ತುಂಬ ದಿವಸ ಬಾಳಿಕೆ ಬರುತ್ತೆ. ಹಾಗಾಗಿ ಆಮೇಲೆ ಈಗ ಪೋಸ್ಟರ್ ಕಲರ್ ನೀವು ತೆಗೆದುಕೊಂಡ್ರೆ ಅದು ಸೋರು ಹೋಗುತ್ತೆ, ಅದು ಅಷ್ಟು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಆದಷ್ಟು ಅಕ್ರೆಲಿಕ್ ಕಲರೇ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ನಾನು ಒಂದು ಐಲೈನರ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಐಲೈನರ್ ಯೂಸ್ ಮಾಡಬೇಕಾದ್ರೆ ಆದಷ್ಟು ಹೊಸದಾಗಿರೋ ತೆಗೆದುಕೊಳ್ಳಿ. ಅಂದರೆ ನೀವು ಉಪಯೋಗಿಸಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೋಬೇಡಿ. ಹಾಗೆ ಬಾಯಿಗೂ ಅಷ್ಟೇನೇ, ನೀವು ಆದಷ್ಟು ಉಪಯೋಗಿಸಿರುವಂಥ ಲಿಪ್ಸ್ಟಿಕ್ ಎಲ್ಲ ಉಪಯೋಗಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ಅಂತಂದರೆ ರೆಡ್ ಪೇಂಟನ್ನೇ ನೀವು ಹಚ್ಬೋದು. ನಾನಿವತ್ತು ರೆಡ್ ಪೇಂಟನ್ನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾವು ಕಾಡಿಗೆ ಯಾವ ರೀತಿ ನಾವು ಹಚ್ಕೊಳ್ತೀವೋ ಅದೇ ರೀತಿಯೇ ಐಬಾಲ್ ಮತ್ತು ಕಣ್ಣಿನ ಕೆಳಗೆ, ಆಮೇಲೆ ಐಬ್ರೋ, ಇದ್ರ ಮೇಲೆಲ್ಲ ನಾವು ಐಲೈನರಿಂದ ನೀಟಾಗಿ ಒಂದು ಫಿನಿಶಿಂಗ್ ಟಚ್ ಕೊಟ್ಟರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಾದರೆ ನೀವು ಐಬಾಲ್ ಎರಡೂ ಸೈಡಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವೈಟ್ ಪೇಂಟನ್ನು ಟಚ್ ಮಾಡ್ಬೋದು. ಬಟ್ ನಾನಿವತ್ತು ಹಾಗೇ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿಯಲ್ಲಿ ನಾನು ಈಗ ಮತ್ತೊಂದು ಕಣ್ಣನ್ನು ಕೂಡ ರೆಡಿ ಮಾಡ್ಕೊಳ್ತೇನೆ.
ನೋಡಿ ಕಣ್ಣು ಮತ್ತು ಐಬ್ರೋ ಎಲ್ಲವನ್ನೂ ಆಗಿದ ನಂತರದಲ್ಲಿ ನಾವೊಂದು ಏನಪ್ಪ ಅಂದರೆ ಮುಂಗುರುಳು ಅಂತ ಏನಿರುತ್ತೋ ಸೈಡಲ್ಲಿ ಕಿರೀಟವನ್ನು ಹಾಕ್ಕೊಂಡಿದ್ದಾಗ ಎರಡೂ ಸೈಡಲ್ಲ ಸ್ವಲ್ಪ ಮಟ್ಟಿಗೆ ಕೂದಲು ಕಾಣೋ ರೀತಿಯಲ್ಲಿ ನಾವು ಈ ಒಂದು ಐಲೈನರಿಂದ ನಾವು ಹಚ್ಚಬೇಕಾಗುತ್ತದೆ. ನೋಡಿ ಬಾಯಿಗೆ ನಾನು ಕೆಂಪು ಬಣ್ಣ ಅಂದರೆ ಅಕ್ರಲಿಕ್ ರೆಡ್ ಕಲರ್ನ ಹಚ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಾಗೆಯೇ ಇನ್ನೂ ಸ್ವಲ್ಪ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಈಗ ಏನು ಕಿರೀಟಕ್ಕೆ ಗೋಲ್ಡ್ ಕಲರ್ ಪೇಂಟ್ ಮಾಡಿದ್ದೀನೋ ಅಲ್ಲಿ ಒಂದೇ ಒಂದು ರೆಡ್ ಕಲರ್ದು ದೊಡ್ಡದಾದ ಒಂದು ಸ್ಟೋನ್ ಹಚ್ತಾ ಇದ್ದೇನೆ. ಹಾಗೆಯೇ ನಾನು ಹಣೆಯ ಮೇಲೆ ನಾನು ಕುಂಕುಮದಿಂದ ಹಚ್ತಾ ಇದ್ದೇನೆ. ಅಂದರೆ ಮೊದಲು ನಾವು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿನ ಪೇಸ್ಟನ್ನು ಹಚ್ಕೋಬೇಕು, ಅದರ ಮೇಲೆ ಕುಂಕುಮವನ್ನು ಹಚ್ಚಿ ಅದು ಸ್ವಲ್ಪನೂ ಕೆಟ್ಟೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ನಾನು ಜುಮ್ಕಿಯನ್ನು ಹಾಕಿದ್ದೇನೆ. ಅಂದರೆ ಈ ಒಂದು ಮುಖಪದ್ಮ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ದೊಡ್ಡದಾದ ಜುಮ್ಕಿಯನ್ನು ಹಾಕಿದ್ದೇನೆ. ನಿಮ್ಮ ಮನೇಲಿ ಇರುವಂಥದ್ದು ನೀವೇನು ಹಾಕಬೇಕು ಅಂದ್ಕೊಂಡಿರ್ತೀರೋ ಅದೇ ಒಂದು ಗೋಲ್ಡನ್ನು ಹಾಕಿ ನೀವು ಅಲಂಕಾರ ಮಾಡ್ಬೋದು. ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಒಂದು 2 ನಿಮಿಷದಲ್ಲಿ ಮಾಡ್ಕೋಬೋದು. ಹಾಗೆ ಮೂಗುತಿ ಅಂತೂ ನಾವು ಮರೆಯೋ ಹಾಗೇ ಇಲ್ಲ. ಈ ಮುತ್ತಿನ ಮೂಗುತಿ ಅಂತೂ ನನಗಿದು ಒಂದು 50 ರೂಪೀಸ್ ಕೊಟ್ಟಿದ್ದೇನೆ ಅಷ್ಟೇ. ಇದು ಎಲ್ಲ ಒಂದು ಶಾಪಲ್ಲೂ ಸಿಗುತ್ತೆ. ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ತುಂಬ ರೀತಿಯ ಒಂದು ಮೂಗುತಿ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಅಲಂಕಾರದ ವಸ್ತುಗಳು ಕೂಡ ಸಿಗುತ್ತೆ. ನೀವು ತೆಗೆದುಕೊಂಡು ಬಂದು ಅಲಂಕಾರ ಮಾಡ್ಬೋದು. ನಾನು ತುಂಬ ಸರಳವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಇದನ್ನು 2 ನಿಮಿಷದಲ್ಲೇ ಮಾಡಿರುವಂಥದ್ದು ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಹಬ್ಬದ ದಿವಸ ಮಾಡ್ಕೋಬೋದು ಅಥವಾ ಹಬ್ಬದ ಹಿಂದಿನ ದಿವಸನೂ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ನಾನು ತೋರಿಸಿರುವ ರೀತಿ ಹೇಗಿತ್ತು ಅಂತೇಳಿ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.